ನರಳಿ ನರಳಿ ಸತ್ತಿದ್ರೆ ಆ ಸಾವಿಗೆ ಯಾರೇ ಕಾರಣ ಆದ್ರೂ ಕೂಡ ಅದಕ್ಕೆ ತಕ್ಕದಾದಂತಹ ಶಿಕ್ಷೆಯನ್ನ ಅನುಭವಿಸ್ಲೇಬೇಕು ಅನ್ನೋದು ಮನುಷ್ಯ ಧರ್ಮ. ಯಾರೇ ಆಗಿರ್ಬೋದು, ಅವನು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಕ್ರೈಸ್ತ ಆಗಿರ್ಲಿ, ಮತ್ತೋರ್ವ ಆಗಿರ್ಲಿ, ಯಾರೇ ಆದ್ರೂ ಅಷ್ಟೆ. ಯಾಕೆಂದ್ರೆ ಎಲ್ಲ ಇಲ್ಲಿ ಕೋರ್ಟ್ನಲ್ಲಿ ಬಚಾಯಿಸ್ಕೋಬಹುದು, ಏನಾದ್ರೂ ಮಾಡ್ಕೋಬಹುದು. ಆದ್ರೆ ಭಗವಂತನ ಕೋರ್ಟ್ ಅಂತ ಒಂದಿರುತ್ತೆ, ಅಲ್ಲಿ ಯಾರು ಕೂಡ ನಾವು ಯಾರು ಕೂಡ ನುಸುರ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ನಾವು ಬಚಾವಾಗೋದಿಕ್ ಸಾಧ್ಯನೇ ಇಲ್ಲ. 100% ಕರ್ಮ ರಿಟರ್ನ್ಸ್. ನಾವ್ ಹೇಳುದು, ಆತ ಎಲ್ಲೂ ಕೂಡ ಒಂದು ಸ್ಥಳವನ್ನ ಅವಮಾನ ಮಾಡಿಲ್ಲ. ಸರಿಯಾಗಿ ಗಮನಿಸಿ, ಒಂದು ದೈವವನ್ನ ಅವಮಾನ ಮಾಡಿಲ್ಲ. ಅಲ್ಲಿ ಶಕ್ತಿ ಇಲ್ಲ ಹೋಗ್ಬೇಡಿ ಅಂತ ಅಂದಿಲ್ಲ, ಅಥವಾ ಇನ್ನೇನೋ ಇಲ್ಲ ಹೋಗ್ಬೇಡಿ. ಆ ಸ್ಥಳದಲ್ಲಿ ಈಗಾಗಿದೆ, ಏನಾಗಿದೆ 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 ಬಿತ್ತರಿಸ್ತಾ ಹೋಗಿದ್ದಾನೆ. ನಾವಷ್ಟೆಲ್ಲ ಯೋಚನೆ ಮಾಡ್ತೇವೆ. ಆ ತಾಯಿ ತನ್ನ ಮಗಳನ್ನ ಕಳ್ಕೊಂಡು ಈ 12 ವರ್ಷ ಪಟ್ಟಂತಹ ನರಕ ಯಾತನೆ ನಾವೆಲ್ಲ ಹೇಗೆ ನಮ್ಮ ಮಕ್ಕಳನ್ನ ಹಂತ ಹಂತವಾಗಿ ಪುಟ್ಟ ಮಕ್ಕಳಿಂದ ಬೆಳೆಸಿರ್ತೀವಿ, ಬೇಕಿದ್ದೆಲ್ಲವನ್ನ ಕೊಡ್ಸಿರ್ತೀವಿ, ಸೊಂಟದ ಮೇಲೆ ಇಟ್ಕೊಂಡಿರ್ತೀವಿ, ಬೆಳೆಸಿರ್ತೀವಿ, ಆಟ ಆಡಿಸಿರ್ತೀವಿ. ಅವ್ರ ಬಗ್ಗೆ ನಾವು ಎಷ್ಟೆಲ್ಲ ಕನ್ಸು ಕಟ್ಟಿರ್ತೀವಿ. ಆ ತಾಯಿ ಎಷ್ಟು ಕನ್ಸು ಕಟ್ಟಿರ್ಬೇಕು. ತನ್ನ ಮಗಳನ್ನ ಆ ದಯನೀಯ ಸ್ಥಿತಿಯಲ್ಲಿ ನೋಡಿದಾಗ, ಅದ್ರಲ್ಲೂ ಆ ರೀತಿ ವಿಕೃತತೆಯನ್ನ ಮೆರೆದಾಗ, ಅಂತಹ ಕಾಮ ಪಿಶಾಚಿಗಳಿಗೆ ತನ್ನ ಮಗಳು ಬಲಿಯಾದ್ಲು ಅಂದಾಗ, ಆತ ಆ ತಾಯಿ ಇರ್ಬಹುದು, ತಂದೆ ಇರ್ಬಹುದು, ಆ ದೃಶ್ಯವನ್ನ ಹೆಂಗ ಅರಗಿಸ್ಕೊಂಡ್ರು. ಒರಿಜಿನಲ್ ಆಗಿ ಇಲ್ಲಿರೋ ಪ್ರತಿಯೊಬ್ಬ ಹೆಣ್ಮಕ್ಳು ನಾವು ಯೋಚನೆ ಮಾಡ್ಬೇಕು, ನಾವೇ ಆ ಸ್ಥಿತಿನಲ್ಲಿ ಇದ್ರೆ, ನಮಗೆ ಆ ಕೆಲಸ ಮಾಡಿದ್ರೆ ನಾವೆಷ್ಟು ನೋವಿಂದ, ಎಷ್ಟು ಸಂಕಟದಿಂದ ಸಾಯ್ತಾ ಇದ್ವಿ. ಅದನ್ನ ಹೇಳೋದಕ್ಕೆ, ಅದನ್ನ ವ್ಯಕ್ತಿ ಹೇಳಿದ ತಕ್ಷಣ ಇದನ್ನ ಯಾಕೆ ತಗೊಂಡೆ, ನಿಮ್ಮಲ್ಲಿ ಇಲ್ವಾ, ನಿಮ್ಮ ಧರ್ಮದಲ್ಲಿ ಆಗಿಲ್ವಾ, ನೋಡಿ ಆತನಿಗಿನ್ನ ಚಿಕ್ಕ ವಯಸ್ಸು, ಎಲ್ಲವನ್ನ ಕೂಡ ಹಂತ ಹಂತವಾಗಿ ಮಾಡ್ತಾ ಹೋಗ್ತಾನೆ. ಟೈಮ್ ಕೊಡಿ. ಒಂದನ್ನ ಮಾಡಿದ ತಕ್ಷಣ ಇದನ್ನ ಯಾಕೆ ಮಾಡಿಲ್ಲ ಅನ್ನೋದಲ್ಲ, ಅದನ್ನ ನಾವು ಮಾಡಿಲ್ಲ ಅನ್ನೋದು ಪ್ರಶ್ನೆ ಹಾಕೋಬೇಕು. ನಾವೆಲ್ಲ ಹಿಂದೂಗಳೇ ಅಲ್ವಾ, ನಮ್ಮ ಯಾರಿಗೂ ಕೂಡ ಸೌಜನ್ಯ ಕೇಸ್ ಗೊತ್ತಿರ್ಲಿಲ್ವಾ, ಗೊತ್ತಿತ್ತಲ್ವಾ? ಯಾರಾದ್ರೂ ಯಾಕೆ ವಾಯ್ಸ್ ರೈಸ್ ಮಾಡಿಲ್ಲ ಅಂದ್ರೆ ಮುಂದೆ ಎಲ್ಲಿ ಪ್ರಾಬ್ಲಮ್ ನಮಗಾಗತ್ತು ಅಂತ ಅಷ್ಟೆ. ಆದ್ರೆ ಯಾರೋ ಒಬ್ಬ ರೈಸ್ ಮಾಡ್ತಾನೆ ಅಂದ್ರೆ ನಮ್ಮ ವಾಯ್ಸ್ ಎಲ್ಲ ಅವನ ಮೇಲೆ ರೈಸ್ ಮಾಡ್ತಾ ಇರ್ತೀವಿ. ಕಾರಣ ನಾವು ಶೈನ್ ಆಗ್ಬೇಕು, ನಾವು ಇವನ್ ಮುಖಾಂತರನಾದ್ರೂ ಸರಿ ಹೊರಗಡೆ ಬರ್ಬೇಕು, ಜನಗಳಿಗೆ ನಾವ್ಯಾರೋ ಅಂತ ಗೊತ್ತಾಗ್ಬೇಕಂತ. ಈ ಮನಸ್ಥಿತಿ, ಈ ವಿಕೃತ ಮನಸ್ಥಿತಿ ಎಲ್ಲ ಇದನ್ನ ಬಿಡ್ಬೇಕು. ಮತ್ತೆ ಇನ್ನೊಂದು, ಯಾರು ಈ ಪಾಪ ಕೃತ್ಯನ ಮಾಡಿದರೋ ಅವರಿಗೆ ದಯವಿಟ್ಟು ಆ ಜಗನ್ಮಾತೆ ಸಾಧ್ಯ ಆದಷ್ಟು ಬೇಗ ಶಿಕ್ಷೆಗೆ ಒಳಪಡಿಸುವಂಥದ್ದು ಮಾಡಿ, ಆ ನೊಂದ ಕುಟುಂಬಕ್ಕೆ ನಿಜವಾಗ್ಲೂ ನ್ಯಾಯ ಸಿಗುವಂಥದ್ದಾಗ್ಲಿ. ಧರ್ಮೋ ರಕ್ಷತಿ ರಕ್ಷಿತಃ ಅಂತಾನೆ ಭಗವಂತ. ಭಗವಾನ್ ಸ್ವರೂಪಿ ಯಾರ ರೂಪದಲ್ಲಾದ್ರೂ ಬಂದು ಶಿಕ್ಷೆಯನ್ನ ನೀಡುವಂಥದ್ದಾಗ್ಲಿ. ಖಂಡಿತವಾಗ್ಲು ಅದು ಯಾರೇ ಆದ್ರೂ ಅಷ್ಟೇ. ಆ